ಆಗಮಿಸ್ತಾ ಇದ್ದಾರೆ 6 ನಕ್ಸಲರು ಮಧ್ಯಾಹ್ನದ ವೇಳೆಗೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ನಕ್ಸಲರ ತಂಡ ಸಂಜೆ ವೇಳೆಗೆ ಸಿಎಂ ಸಮ್ಮುಖದಲ್ಲೇ ಶರಣಾಗತಿ ಆಗಲಿದ್ದಾರೆ ಅಂತೂ ಇಂತೂ ಫೈನಲಿ ನಕ್ಸಲರು ಶರಣಾಗತಿ ಆಗ್ತಾ ಇರುವಂತದ್ದು ಈಗ ಮಧ್ಯಾಹ್ನದ ವೇಳೆಗೆ ಬೆಂಗಳೂರನ್ನ ತಲುಪ್ತಾರೆ ಬೆಂಗಳೂರನ್ನ ತಲುಪಿದ ನಂತರ ಸಂಜೆ ವೇಳೆಗೆ ಸಿಎಂ ಸಮ್ಮುಖದಲ್ಲೇ ಶರಣಾಗತಿ ಆಗ್ತಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಂಜೆ ಶರಣಾಗತಿ ಆಗಲಿದ್ದಾರೆ ಎಸ್ ಪ್ರಮುಖವಾಗಿ ಈಗಾಗಲೇ ಒಂದು ಕಡೆ ಚಿಕ್ಕಮಗಳೂರಿನ ಬದಲು ಬೆಂಗಳೂರಿನಲ್ಲೇ ಶರಣಾಗತಿ ಆಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಕೇಳಿಕೊಂಡಿರುವಂತದ್ದು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಂಜೆ ಶರಣಾಗತಿ ಆಗುವ ಸಾಧ್ಯತೆ ಇದೆ ಸಂಜೆ 5 ಗಂಟೆಗೆ ಸಿಎಂ ಸಮ್ಮುಖದಲ್ಲಿ ಶರಣಾಗತಿ ಆಗ್ತಾರ ಮುಂಡಗಾರು ಲತಾ ಸುಂದರಿ ಕುತ್ಲೂರು ವನಜಾಕ್ಷಿ ಬಾಳೆಹೊಳೆ ಮಾರಪ್ಪ ಅರೋಲಿ ತಮಿಳುನಾಡಿನ ಕೆ ವಸಂತ್ ಕೇರಳದ ಜೀಶಾ ಶರಣಾಗತಿ ಆಗ್ತಾ ಇರುವಂತದ್ದು ಜಿಲ್ಲಾಡಳಿತದ ಮುಂದೆ ಶರಣಾಗಬೇಕಾಗಿತ್ತು 6 ಜನ ನಕ್ಸಲರು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಶರಣಾಗತಿ ಆಗಲಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು ಆದರೆ ಮುಖ್ಯಮಂತ್ರಿಗಳ ಆಹ್ವಾನದ ಮೇರೆಗೆ ಬೆಂಗಳೂರಿನಲ್ಲಿ ಶರಣಾಗಲಿದ್ದಾರೆ 6 ಜನ ನಕ್ಸಲರ ಪೋಷಕರು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ತಮ್ಮವರನ್ನ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ರು ಆದರೆ ಇದು ದಿಢೀರ್ ಬದಲಾವಣೆಗೊಂಡಿದ್ದು ಇದೀಗ ಪೋಷಕರು ಬೆಂಗಳೂರಿಗೆ ಕಳಿಸೋದಕ್ಕೆ ವಾಹನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಅವ್ರಿಗೂ ಕೂಡ ಮಧ್ಯಾಹ್ನ ಅಥವಾ ಸಂಜೆಯ ವೇಳೆಗೆ ಬೆಂಗಳೂರಿನಲ್ಲಿ ಸಿಎಂ ಸಮ್ಮುಖದಲ್ಲಿ ಶರಣಾಗಲಿದ್ದಾರೆ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ ಸೊ ಈಗಾಗಲೇ ಸಿಎಂ ಆದೇಶದ ಮೇರೆಗೆ ಮಾರ್ಗವನ್ನ ಬದಲಾಯಿಸಿ ಬೆಂಗಳೂರಿಗೆ ತೆರಳಿಸ್ತಾ ಇದ್ದಾರೆ ಚಿಕ್ಕಮಗಳೂರು ಅಲ್ಲಿಗೆ ಸಂಘಟನೆಗಳ ಮುಖಂಡರು ಏನೇನು ಆಗಮಿಸಿದ್ರೋ ಅವರೆಲ್ಲರೂ ಕೂಡ ಬೆಂಗಳೂರಿನತ್ತ ಮುಖ ಮಾಡುತ್ತಿದ್ದಾರೆ ಸೊ ಈಗ ಸದ್ಯದ ಮಟ್ಟಿಗೆ ತಂದೆ ತಾಯಿ ಸಹೋದರರು ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನ ನೋಡೋದಕ್ಕೆ ಬಂದಿದ್ರು ಆದ್ರೆ ಈಗ ಅವರನ್ನು ನೋಡೋದಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ರು ಆದರೆ ನಕ್ಸಲರ ಶರಣಾಗತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಜದ ಮುಖ್ಯ ವಾಹಿನಿಗೆ ಬರೋದಕ್ಕೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ 6 ನಕ್ಸಲರು ಶರಣಾಗತಿಗೆ ದಿಢೀರ್ ಬದಲಾವಣೆ ಆಗಿದ್ದು ಸಿಎಂ ಹಾಗೂ ಗೃಹ ಸಚಿವರ ಮುಂದೆ ಶರಣಾಗಲಿದ್ದಾರೆ 6 ಮಂದಿ ನಕ್ಸಲರು ಬೆಂಗಳೂರಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮುಂದೆ ಶರಣಾಗುವ ಸಾಧ್ಯತೆ ಇದೆ ಮುಂಡಗಾರು ಲತಾ ಸುಂದರಿ ಕುತ್ಲೂರು ವನಜಾಕ್ಷಿ ಬಾಳೆಹೊಳೆ ಕರ್ನಾಟಕದ ಮರೆಪ್ಪ ಅರೋಲಿ ತಮಿಳುನಾಡಿನ ಕೆ ವಸಂತ್ ಮತ್ತು ಕೇರಳದ ಜೀಶಾ ಶರಣಾಗತಿ ಆಗಲಿದ್ದು ಈ ಕುರಿತು ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ನಕ್ಸಲರು ಶರಣಾಗ್ತಾ ಇದ್ದಾರೆ ಎಂಬುದನ್ನು ಮಾತ್ರ ಹೇಳಬಲ್ಲೆ ಅಂತ ಕೂಡ ಹೇಳಿದ್ರು ಶರಣಾಗ್ತಾ ಇರುವವರ ಬೇಡಿಕೆ ಹಾಗೂ ಇತರೆ ಮಾಹಿತಿಗಳನ್ನ ಬಹಿರಂಗಪಡಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ಹೇಳಿದ್ರು ಬಿಜೆಪಿ ವಿರೋಧ ಮಾಡ್ತೀವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಕ್ರಮ್ ಗೌಡ ಸಾವು ಆದಾಗ ಶರಣಾಗುವಂತೆ ನಕ್ಸಲರಿಗೆ ಕರೆ ಕೊಡಲಾಗಿತ್ತು ಜೀವನದಲ್ಲಿ ಯಾಕೆ ದಾರಿ ಹಿಡಿದಿದ್ದೀರಿ ಸಮಾಜದ ಮುನ್ನೆಲೆಗೆ ಬನ್ನಿ ಅಂತ ಆಹ್ವಾನವನ್ನ ನೀಡಿದ್ದೆ ಅದೇ ರೀತಿಯಾಗಿ ಎನ್ಎಫ್ ಹಿರಿಯ ಅಧಿಕಾರಿಗಳು ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಕೂಡ ಕರೆ ಕೊಟ್ಟಿದ್ರು ಅನೇಕ ಪ್ರಸ್ತುತ ಶರಣಾಗ್ತಾ ಇರುವ ನಕ್ಸಲರ ವಿರುದ್ಧ ಸಾಕಷ್ಟು ಪ್ರಕರಣಗಳಿವೆ ಅದು ಕೂಡ ನಿಜ ಶರಣಾದ ನಂತರ ಯಾವ ರೀತಿ ಚರ್ಚೆ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಿನಲ್ಲಿ ಏನು ಅವಕಾಶ ಇದೆಯೋ ಅದನ್ನು ನೋಡ್ತೇವೆ ಅಂತ
ಸದ್ಯದ ಮಟ್ಟಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ಮತ್ತೊಂದು ಕಡೆ ಪ್ರಮುಖವಾಗಿ ಈಗಾಗಲೇ ನಕ್ಸಲರ ಬೇಡಿಕೆಯ ವಿಚಾರವಾಗಿ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಕ್ಸಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಕೆಲವು ಜನ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಂದೆ ಶರಣಾಗುವ ಸಾಧ್ಯತೆ ಇದೆ ಅಂತ ಸುಳಿವನ್ನ ಕೊಟ್ಟಿದ್ರು. ಪರಮೇಶ್ವರ್ ಅವರು ಕೂಡ ಈ ಹೇಳಿಕೆಯನ್ನು ನೀಡಿ ರಾಜ್ಯವನ್ನ ನಕ್ಸಲ್ ಮುಕ್ತವನ್ನಾಗಿಸುವುದಕ್ಕೆ ಸರ್ಕಾರ ಬಯಸಿದೆ, ಮುಂದಿನ ದಿನಗಳಲ್ಲಿ ಸಕ್ರಿಯವಾಗಿರುವ ಮಾವೋವಾದಿಗಳು ಶರಣಾಗುವಂತೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಕೂಡ ಹೇಳಿದ್ರು. ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿರುವಂತಹ ನಕ್ಸಲೀಯರು ಶರಣಾಗುವಂತೆ ಪ್ರಜಾಪ್ರಭುತ್ವದ ಮುಖ್ಯವಾಹಿನಿಗೆ ಬರುವಂತೆ ಮನವಿಯನ್ನ ಮಾಡಿದ್ರು. ನಕ್ಸಲರಿಗಾಗಿ ಸರ್ಕಾರ ಈಗಾಗಲೇ ಶರಣಾಗತಿ ನೀತಿಯನ್ನ ರೂಪಿಸಿದೆ. ಈ ನೀತಿಯನ್ನ ಸರಳೀಕರಿಸಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಉಡುಪಿ ಜಿಲ್ಲೆಯ ಹೆಬ್ರಿಯ ಪೀತಬೈಲು ಗ್ರಾಮದ ನಕ್ಸಲ್ ನಿಗ್ರಹ ಪಡೆ ಎನ್ಕೌಂಟರ್ನಲ್ಲಿ ಮಾವೋವಾದಿ ನಾಯಕ ವಿಕ್ರಮ್ ಗೌಡ ಹತ್ಯೆ ಮಾಡಿದ ಬೆನ್ನಲ್ಲೇ ನಕ್ಸಲರ ಶರಣಾಗತಿ ಕುರಿತು ಚರ್ಚೆ ನಡೆಸಲಾಗ್ತಾ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ 6 ಮಂದಿ ನಕ್ಸಲರು ಶರಣಾಗ್ತಾ ಇದ್ದಾರೆ. ಕರ್ನಾಟಕದ ಇತಿಹಾಸದ ವಿಚಾರದಲ್ಲಿ ನೋಡೋದಾದ್ರೆ ಇದೇ ಮೊದಲು ನಕ್ಸಲರು ಸಿಎಂ ಕಚೇರಿಗೆ ಬಂದು ಶರಣಾಗ್ತಾ ಇರುವಂತದ್ದು. 4 ಮಹಿಳೆಯರು ಮತ್ತು 2 ಪುರುಷರನ್ನ ಒಳಗೊಂಡಂತಹ ಮಾವೋವಾದಿ ಹೋರಾಟಗಾರರು ಚಿಕ್ಕಮಗಳೂರಿನಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಸಿಎಂ ಸಿದ್ದರಾಮಯ್ಯನವರು ಹಾಗೆ ಗೃಹ ಸಚಿವರ ಮುಂದೆ ಶರಣಾಗ್ತಾ ಇದ್ದಾರೆ. ಕರ್ನಾಟಕದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿ ಇಂತಹದೊಂದು ಘಟನೆ ಸಿಎಂ ಕಚೇರಿ ಸಾಕ್ಷಿಯಾಗ್ತಾ ಇದೆ. ಶರಣಾಗ್ತಾ ಇರುವ ಮಾವೋವಾದಿಗಳಿಗೆ ಹಣಕಾಸು ಪ್ಯಾಕೇಜ್ ನೀಡ್ತಾ ಇರುವ ಬಗ್ಗೆ ಕೂಡ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರು ಕೂಡ ಆಕ್ಷೇಪವನ್ನ ಎತ್ತಿದ್ರು. ಗಮನಿಸ್ತಾ ಇರಬಹುದು, ಅವರನ್ನ ಬೇರೆ ಕಡೆ ರೂಟ್ ಮಾರ್ಗವನ್ನ ಬದಲಾಯಿಸಿ ಕರೆದುಕೊಂಡು ಬರಲಾಗ್ತಾ ಇದೆ. 4 ಮಹಿಳೆಯರು ಮತ್ತು 2 ಪುರುಷರನ್ನ ಒಳಗೊಂಡಿರುವಂತಹ ಮಾವೋವಾದಿ ಹೋರಾಟಗಾರರು. ಮುಂಡಗಾರು ಲತಾ ನೇತೃತ್ವದಲ್ಲಿ 6 ಮಂದಿ ನಕ್ಸಲರು ಬಂದೂಕಿನ ಹಾದಿಯನ್ನ ತೊರೆದು ಪ್ರಜಾಸತ್ತಾತ್ಮಕ ಹಾದಿಯನ್ನ ತುಳಿಯುವ ಉದ್ದೇಶದಿಂದ ಶರಣಾಗ್ತಾ ಇದ್ದಾರೆ. ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದಾರಂತೆ ಸಿಎಂ ಹಾಗೆ ಗೃಹ ಸಚಿವರ ಮುಂದೆ ಮನವಿಗಳನ್ನ ಮಾಡುವ ಸಾಧ್ಯತೆ ಇದೆ. ಮಹಿಳಾ ಮಾವೋವಾದಿಗಳು 18 ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಅಲ್ಲದೆ ಘನತೆಯಿಂದ ಶರಣಾಗತಿ ಪ್ರಕ್ರಿಯೆಯನ್ನ ಕೈಗೊಳ್ಳಬೇಕು ಅನ್ನುವಂತ ಮನವಿಯನ್ನ ಕೂಡ ಮಾಡಿದ್ದಾರಂತೆ. ಸೊ ಈ ಹಿನ್ನೆಲೆಯಲ್ಲಿ